ವಿಮಾನದಿಂದ ಇಳಿಬೇಕು ಹೇಳ್ತಾರೆ. ನಿಮ್ಮ ಸೀಟ್ ಬೆಲ್ಟ್ ಅನ್ನ ರಿಮೂವ್ ಮಾಡೋದಕ್ಕೆ ಈಗ ರಿಮೂವ್ ಮಾಡಿ ಎಲ್ಲರೂ ಇಳಿರಿ ಅಂತೇಳಿ. ಮೊದಲು ಯಾರು ಇಳಿಬಹುದು ಕುತೂಹಲ ಅಲ್ಲ. ಪ್ರಜ್ವಲ್ ರೇವಣ್ಣ ಇಳಿತಾ ಇದ್ದಂತೆ ಅಲ್ಲಿ ಇಮಿಗ್ರೇಷನ್ ಟೀಮ್ ಹತ್ರ, ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ಹತ್ರ ಎಲ್ಲ ಹತ್ರ ಮಾತಾಡ್ಕೊಂಡು ತಂಡವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ ಅಲ್ಲಿ ಲುಫ್ತಾನ್ಸಾ ಏರ್ಲೈನ್ಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ, ಬೇರೆ ಯಾವ ಚಾನಲ್ ಬಳಿ ಇಲ್ಲಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ. ನೋಡಿ ಇಲ್ಲಿ ಲುಫ್ತಾನ್ಸಾ ಏರ್ಲೈನ್ಸ್ ಸುಮಾರು 7,160 ಕಿಲೋಮೀಟರ್ ಪ್ರಯಾಣವನ್ನು ಮಾಡಿಕೊಂಡಿರುವಂಥ ವಿಮಾನ ಇದು. ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ಲೈವ್ ಕವರೇಜ್. ನೋಡಿ ಅಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿಕೊಂಡು ಬಂದಿರುವಂಥ ಪ್ರಜ್ವಲ್ ರೇವಣ್ಣ ಈ ವಿಮಾನದಲ್ಲಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ನ ಸಿಂಬಲ್ ಅನ್ನು ಕೂಡ ಅಲ್ಲಿ ಗಮನಿಸ್ತಾ ಇದ್ದೀವಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ತಲುಪಿದ ಪ್ರಜ್ವಲ್ ರೇವಣ್ಣ. ಟರ್ಮಿನಲ್ 2 ಇದು ರಿಪಬ್ಲಿಕ್ ಕನ್ನಡದ ಬಿಗ್ 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 ಕವರೇಜ್. 35 ದಿನಗಳ ಬಳಿಕ ರಾಜ್ಯಕ್ಕೆ ಮರಳಿದ ಪ್ರಜ್ವಲ್ ರೇವಣ್ಣ 1 ಗಂಟೆಗೆ ಅಂದರೆ ನೋಡಿ ಕ್ಷಣ ಕ್ಷಣದ ಮಾಹಿತಿಯನ್ನ SIT ಕೂಡ ತೆಗೆದುಕೊಳ್ತಾ ಇದೆ. ಪ್ರಜ್ವಲ್ ಇದ್ದಂಥ ವಿಮಾನ ಲ್ಯಾಂಡ್ ಆಗ್ತಾ ಇದ್ದಂತೆ SIT ಟೀಮ್ ಅಲರ್ಟ್ ಆಗಿದೆ. ಪ್ರಜ್ವಲ್ ಸುತ್ತುವರೆದ SIT ಅಧಿಕಾರಿಗಳು ವಿಮಾನ ನಿಲ್ದಾಣದಲ್ಲೇ ಲಾಕ್. ಪ್ರಜ್ವಲ್ ಆಗಮಿಸ್ತಾ ಇದ್ದಂತೆ SIT ಅಲರ್ಟ್ ಆಗಿ ಲಾಕ್ ಮಾಡಿದ್ದಾರೆ. ಕರ್ಕೊಂಬರ್ತಾರೆ ಈಗ ಹೊರಗಡೆ. ಹೇಗೆ ಕರ್ಕೊಂಬರ್ತಾರೆ? ಯಾವ ಗೇಟಲ್ಲಿ ಕರ್ಕೊಂಬರ್ತಾರೆ? ಕಾರ್ಗೋ ಗೇಟಲ್ಲಿ ಕರ್ಕೊಂಬರ್ತಾರ? ಇಲ್ಲ, VIP ಗೇಟಲ್ಲಿ ಕರ್ಕೊಂಬರ್ತಾರ? ಸಾಧ್ಯತೆಗಳಿದೆ. ಅಥವಾ ನಾರ್ಮಲ್ ಎಲ್ಲ ಪ್ಯಾಸೆಂಜರ್ಗಳು ಬರುವಂಥ ಗೇಟಲ್ಲೇ ಕರ್ಕೊಂಬರ್ತಾರ? ಕುತೂಹಲ ಇದೆ. ನಿಮಗೆ ದೃಶ್ಯಾವಳಿಯನ್ನು ತೋರಿಸ್ತೀವಿ, ನಾವು ದೃಶ್ಯಾವಳಿಯನ್ನು ತೋರಿಸ್ತೀವಿ. ನೋಡಿ ಇಲ್ಲಿ ಲ್ಯಾಂಡ್ ಆದಂಥ ಸಂದರ್ಭದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಪ್ರಜ್ವಲ್ ರೇವಣ್ಣ ಇದ್ದಂಥ ವಿಮಾನ ಲ್ಯಾಂಡ್ ಆಗಿದೆ. ದೃಶ್ಯಾವಳಿಗಳನ್ನು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸುವಂಥ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಟೀಮ್ ಮಾಡ್ತಾ ಇದೆ. ಈ ಕ್ಷಣದ ಬ್ರೇಕಿಂಗ್, ಪ್ರಜ್ವಲ್ ಬಂದಾಯಿತು. ಇಮಿಗ್ರೇಷನ್ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಅಗತ್ಯ ಇಮಿಗ್ರೇಷನ್ ಪೂರೈಸುತ್ತಿರುವಂಥ ಅಧಿಕಾರಿಗಳು. ಪ್ರಕ್ರಿಯೆ ಕಂಪ್ಲೀಟ್ ಆಗ್ತಾ ಇದ್ದಂತೆ SIT ವಶಕ್ಕೆ ಪಡೆದುಕೊಳ್ಳುತ್ತೆ ಪ್ರಜ್ವಲ್ ರೇವಣ್ಣನನ್ನ. ಇದು ಲೈವ್ ದೃಶ್ಯಾವಳಿ, ನೇರ ದೃಶ್ಯಾವಳಿಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಲೈವ್ ದೃಶ್ಯಾವಳಿ. ಲುಫ್ತಾನ್ಸಾ ಏರ್ಲೈನ್ಸ್ ಬಂದು ಲ್ಯಾಂಡ್ ಆಗಿದೆ. ಬರ್ತಿದ್ದಂತೆಯೇ SIT ಟೀಮ್ ಅಲರ್ಟ್ ಆಗಿ ಪ್ರಜ್ವಲ್ ರೇವಣ್ಣನನ್ನ ಸುತ್ತುವರೆದು ಕರ್ಕೊಂಡೋಗಿದ್ದಾರೆ. ಇಮಿಗ್ರೇಷನ್ ಕಂಪ್ಲೀಟ್ ಬಳಿ ಪ್ರೊಸೀಜರ್ಗಳಿರುತ್ತೆ ಒಂದಷ್ಟು. ಯಾಕಂದರೆ ಬ್ಲೂ ಕಾರ್ನರ್ ಹೊಡಿಸಿದ್ರು ಅವ್ರ ಮೇಲೆ, ಪ್ರಜ್ವಲ್ ರೇವಣ್ಣನ ಮೇಲೆ ಇದ್ದಿದ್ದು ಬ್ಲೂ ಕಾರ್ನರ್ ನೋಟಿಸ್. ಹಾಗಾಗಿ ಒಂದಷ್ಟು ಪ್ರೊಸೀಜರ್ಗಳಿರ್ತವೆ. ಅದನ್ನು ಮುಗಿಸಿ ಆ ಬಳಿಕ ವಶಕ್ಕೆ ತಗೊತಾರೆ. ಈಗ ಅವರು ವಶಕ್ಕೆ ಪಡೆದುಕೊಂಡ್ರೆ 1 ಗಂಟೆ, ನಾಳೆ ಅಂದರೆ ಇವತ್ತು ರಾತ್ರಿ ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಅವ್ರಿಗೆ ಅವಕಾಶ ಇರುತ್ತೆ. 24 ಗಂಟೆ ಕಾಲ ಕಸ್ಟಡಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. 24 ಗಂಟೆಯ ಒಳಗೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ನಾಳೆ ಶುಕ್ರವಾರ, ಇವತ್ತು ಶುಕ್ರವಾರ, ಇವತ್ತು ರಾತ್ರಿ 1 ಗಂಟೆವರೆಗೂ ಕೂಡ ಟೈಮ್ ಇರುತ್ತೆ. ಅಂದರೆ ಶನಿವಾರ ಬೆಳಗ್ಗೆ 1 ಗಂಟೆ ಆಗಿರುತ್ತೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅಲ್ಲಿಯವರೆಗೂ ಕೂಡ ಕಾಲಾವಕಾಶ ಇರುತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ. ಈಗ SIT ಅವರು ಏನು ಮಾಡ್ಬೋದು? ಪ್ರಜ್ವಲ್ ರೇವಣ್ಣರನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ ಮೆಡಿಕಲ್ ಚೆಕಪ್ಗೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಆಸ್ಪತ್ರೆಯಲ್ಲಿ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ ರಿಪಬ್ಲಿಕ್ ಕನ್ನಡಕ್ಕೆ. ನಿಮಗೆ ಬೇರೆ ಬೇರೆ ದೃಶ್ಯಾವಳಿಗಳನ್ನು ಇನ್ನು ತೋರಿಸ್ತಾ ಹೋಗ್ತೀವಿ. ಲೈವ್ ದೃಶ್ಯಾವಳಿ ನೋಡ್ತಾ ಇದ್ದೀರಾ, ಲೈವ್ ದೃಶ್ಯಾವಳಿ. ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಬಂದು ಲ್ಯಾಂಡ್ ಆಗಿ ಅಲ್ಲಿ ನಿಂತಿರುವಂಥ ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದರಿಂದ ಎಲ್ಲ ಪ್ಯಾಸೆಂಜರ್ಗಳು ಹೋಗ್ತಾ ಇರ್ತಾರೆ. ಆ ದೃಶ್ಯಾವಳಿಯನ್ನು ನಾನು ನಿಮಗೆ ತೋರಿಸ್ತೀನಿ, ಎಲ್ಲಿಂದ ಹೋಗ್ತಾರೆ ಪ್ಯಾಸೆಂಜರ್ಗಳು ಅಂತೇಳಿ. ಇಲ್ಲಿ ಅಲ್ಲಿ ಒಂದು ಪ್ಯಾಸೆಂಜರ್ಗಳು ಹೋಗೋದಕ್ಕೆ ಒಂದು ಜಾಗವನ್ನು ಕೂಡ ಇದೆ ನೋಡಿ, ಅಲ್ಲಿದೆ ನೋಡಿ. ಅಲ್ಲಿ
ನೋಡಿ ಇಲ್ಲಿ ಇಲ್ಲಿ ಈ ಭಾಗದಿಂದ ಎಲ್ಲರೂ ಕೂಡ ಹೋಗ್ತಾರೆ. ನೋಡಿ ಇಲ್ಲಿ ಬಸ್ ಕೂಡ ಹೋಗ್ತಾ ಇದೆ ಕರ್ಕೊಂಬರ್ದಕ್ಕ ಅಂತ. ನೋಡಿ ಇಲ್ಲಿ ಲೈವ್ ದೃಶ್ಯಾವಳಿನ ತೋರಿಸ್ತಾ ಇದೀವಿ ನಿಮಗೆ. ಸ್ವಲ್ಪ ಕಷ್ಟಪಟ್ಟು ಕ್ಯಾಮ್ರಾಮನ್ ತೆಗಿತಾ ಇರ್ತಾರೆ, ಕಷ್ಟ ಆಗುತ್ತೆ, ತುಂಬ ಅಷ್ಟು ಸುಲಭ ಅಲ್ಲ ಆ ದೃಶ್ಯಾವಳಿಗಳನ್ನು ಸೆರೆ ಹಿಡಿಯೋದು. ನೋಡಿ ಇಲ್ಲಿ ಈಗ 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 ನಾವೇನು ನೋಡ್ತಾ ಇದ್ದೀವಿ, ಈಗ ದೃಶ್ಯಾವಳಿ ನೋಡ್ತಾ ಇದ್ದೀವಿ, ಲೈವ್ ದೃಶ್ಯಾವಳಿ. ನೋಡಿ ಇದೇ ಒಂದು ಅಲ್ಲಿ ಇಲ್ಲಿ ನೋಡಿ ಎಲ್ಲ ಇಳಿತಿದ್ದಾರೆ, ಅಲ್ಲಿ ಏನಾಗ್ತಾ ಅಂತ ನಾವು ಇಲ್ಲಿ ಗಮನಿಸ್ಬೋದು. ನೋಡಿ ಇಲ್ಲಿ ಅಲ್ಲಿ ನಿಂತು ಕಾಷನ್ಸ್ ಕೊಡ್ತಿದ್ದಾರೆ. ನೋಡಿ ನೋಡಿ ಇಲ್ಲಿ ಇಲ್ಲಿ ಟೀಮ್ ಕೂಡ ಸುತ್ತುವರೆದಿದ್ದಾರೆ. ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನಿಂತಿದೆ, ಇಲ್ಲೆಲ್ಲರೂ ಕೂಡ ನಿಂತಿದ್ದಾರೆ. ಈ ವಾಹನಗಳಲ್ಲಿ ಲಗೇಜನ್ನು ತೊಗೊಂಡು ಹೋಗ್ತಾರೆ. ನೋಡಿ ಇಲ್ಲಿ ನೋಡಿ ಈ ಜಾಗದಿಂದ ಹೋಗ್ತಾರಲ್ಲ, ನೋಡಿ ಈ ಜಾಗದಿಂದ, ಅಂದರೆ ಇವರು ಹೊರಗಡೆಯಿಂದ ಹೋಗ್ತಿದ್ದಾರೆ, ಈ ಒಂದು ಜಾಗದಿಂದ ಹೋಗ್ತಾರೆ. ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಇನ್ನುಳಿದಂಥ ಪ್ಯಾಸೆಂಜರ್ಗಳೆಲ್ಲರೂ ಕೂಡ ವಿಮಾನದಿಂದ ಅದೇ ಒಳಗಡೆಯಿಂದ ಎಂಟ್ರಿ ಆಗ್ತಾರೆ, ಹಿಂಗೆ ಹೋಗ್ತಾರೆ, ಇದೇ ಮಾರ್ಗದಲ್ಲಿ ಹೋಗ್ತಾರೆ. ಪೈಲಟ್ ನೋಡಿ, ಪ್ರಜ್ವಲ್ ರೇವಣ್ಣನನ್ನು ಕರ್ಕೊಂಬಂದಂಥ ಪೈಲಟ್ ಇನ್ನೂ ಕೂತಿದ್ದಾರೆ. ಪ್ರಜ್ವಲ್ ರೇವಣ್ಣನನ್ನು ಸೇಫಾಗಿ ಕರ್ಕೊಂಬಂದಂಥ ಪೈಲಟ್ ಇವರೇ. ನೋಡಿ ಈಗ ಈ ಒಂದು ರೋ ಏನಿದೆ, ಈ ರೋನ ಒಳಭಾಗದಲ್ಲಿ ಹೋಗ್ತಿರ್ತಾರೆ. ಇಲ್ಲೇ ಎಸ್ಸೆಟ್ ನೋಡಿ, ಯಾರಿಗೋ ಪಾಪ ವೀಲ್ ಚೇರ್ ತೊಗೊಂಡು ಹೋಗ್ತಾವ್ರಿ. ಇಲ್ಲಿ ಯಾವುದೋ ಈ ವಿಮಾನದಲ್ಲಿ ಯಾರೋ ಒಬ್ರಿಗೆ ವೀಲ್ ಚೇರ್ನ ಅವಶ್ಯಕತೆ, ಸ್ವಲ್ಪ ಸೀನಿಯರ್ ಸಿಟಿಸನ್ ಇದ್ದರೆ ಅಂಥವ್ರಿಗೆ ವೀಲ್ ಚೇರನ್ನು ತೆಗೆದುಕೊಂಡು ಹೋಗಿ ಅವರನ್ನು ವೀಲ್ ಚೇರ್ ಮೂಲಕ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ ಇಲ್ಲಿ ಪೈಲಟ್ ಕೂಡ ಕೂತಿದ್ದಾರೆ. ಇದೇ ವಿಮಾನದಲ್ಲಿ ಬಂದಂಥ ಪ್ರಜ್ವಲ್ ರೇವಣ್ಣ ಇವರೇ ಪೈಲಟ್. ಈ ಒಂದು ಜಾಗದಲ್ಲಿ ಕರ್ಕೊಂಡು ಹೋಗ್ತಾರೆ. ಕೆಲವೇ ಕ್ಷಣಗಳಲ್ಲಿ SIT ಟೀಮ್ ವಶಕ್ಕೆ ಪಡೆಯುತ್ತೆ. ವಶಕ್ಕೆ ಪಡೆದುಕೊಂಡು ನೆಕ್ಸ್ಟ್ 24 ಗಂಟೆ ಅವರ ಬಳಿ ಅವಕಾಶ ಇರುತ್ತೆ, ಕಾಲಾವಕಾಶ ಇರುತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ 24 ಗಂಟೆ ಕಾಲಾವಕಾಶ ಇದೆ. ಈಗ ಹೊರಗಡೆ ಬರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣನನ್ನ CID ಕಚೇರಿ ಕರ್ಕೊಂಡು ಹೋಗ್ತಾರಾ, ಅಥವಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರಾ, ಇಲ್ಲ ಜಡ್ಜ್ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾ, ಕರ್ಕೊಂಬರ್ತೀವಿ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತೇಳಿ. ನೋಡಿ ಇದೇ ಏರ್ಪೋರ್ಟ್ ಬಳಿ ಯಾರೋ ಒಂದಷ್ಟು ಜನ ನಾಯಕರು ಕೂಡ ಹೋಗ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಎಕ್ಸಿಟ್ ಆಗಲಿರುವಂಥ SIT. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ, ಪ್ರಜ್ವಲ್ ಬಂದಾಯಿತು, ಇಮಿಗ್ರೇಷನ್ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಇಮಿಗ್ರೇಷನ್ ಪ್ರೊಸೀಜರ್ ಮುಕ್ತಾಯದ ಬಳಿಕ SIT ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ಪಡೆದುಕೊಳ್ತಾರೆ. ವಿಮಾನದಿಂದ ಕೆಳಗೆ ಇಳಿದಂಥ ಪ್ರಜ್ವಲ್ ಬಂದಾಯಿತು, ಇಮಿಗ್ರೇಷನ್ ಪ್ರಕ್ರಿಯೆ ಕೂಡ ಶುರುವಾಯಿತು. ಇಮಿಗ್ರೇಷನ್ ಪ್ರಕ್ರಿಯೆಗೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ನಿಮಗೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಯಾರೆಲ್ಲ ಬರ್ತಿದ್ದಾರೆ ಏರ್ಪೋರ್ಟ್ ಅಂತ, ಯಾರೆಲ್ಲ ಹೋಗ್ತಿದ್ದಾರೆ ಅಂತೇಳಿ. ಟರ್ಮಿನಲ್ 2 ನೋಡಿ, ಅಲ್ಲಿ ಒಳಭಾಗದ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ನೋಡಿ ಅಲ್ಲಿ DK ಸುರೇಶ್, ಸಂಸದ DK ಸುರೇಶ್ ಅವರು ಮಾತಾಡ್ತಿದ್ದಾರೆ, ಕೇಳ್ಕೊಂಬೋಣ ಬನ್ನಿ, ನೋಡೋಣ. ಸೊ ಇವತ್ತೇನು ಸಾಕಷ್ಟು ಆರೋಪಗಳಿದೆ, ಅದನ್ನು ಎದುರಿಸಬೇಕಾದಂಥ ಜವಾಬ್ದಾರಿ ಅವ್ರ ಮೇಲಿದೆ. ಆ ಒಂದು ನಿಟ್ಟಿನಲ್ಲಿ ಅವರು SIT ಸಂಸದ DK ಸುರೇಶ್ ಅವರು ಕೂಡ ಟರ್ಮಿನಲ್ 2 ಬಂದಿದ್ದಾರೆ. ಅವರೆಲ್ಲ ಪ್ರಯಾಣವನ್ನು ಮಾಡ್ತಿರ್ಬೋದು. ನಿಮಗೆ ಬೇರೆ ಬೇರೆ ದೃಶ್ಯಗಳನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ಈಗ ಒಂದು ವಿಡಿಯೋ ಮಾಡಿದ್ರು ಸರ್, ಇದೆಲ್ಲ ರಾಜಕೀಯ ಷಡ್ಯಂತ್ರ ಇದು ನಮಗೆ ಆಗ್ತಿರೋದು ಅಂತ ಹೇಳಿ ಬಗ್ಗೆ ಅವರೇ ಉತ್ತರ ಹೇಳ್ತಾರೆ. ಜನ ಇಡೀ ರಾಜ್ಯದ ರಾಷ್ಟ್ರದ ಜನ ನೋಡಿದ್ದಾರೆ ಏನು ಅಂತ ಹೇಳಿ. ಷಡ್ಯಂತ್ರದ ವಿಚಾರ ಇಲ್ಲ, ಸ್ವಯಂಕೃತ ಅಪರಾಧ. ಸೊ 33 ದಿನ ಆದ್ಮೇಲೆ ಈಗ ಬರ್ತಿರುವಂಥದ್ದು ನೋಡ್ತಾ ಇದ್ರೆ ಎಲ್ಲ ಸಾಕ್ಷಿಗಳನ್ನ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. SIT ತನಿಖೆ ಆಗ್ತಾ ಇದೆ, ತನಿಖೆ ಆದಮೇಲೆ ಏನು ಅಂತ ನೋಡೋಣ. ಬಹಳಷ್ಟು ಆರೋಪಗಳಿದೆ, ಆರೋಪಗಳನ್ನು ಎದುರಿಸಬೇಕಾಗಿರುವಂಥ ಜವಾಬ್ದಾರಿ ಅವ್ರ ಮೇಲಿದೆ, ಎದುರಿಸ್ತಾರೆ ಅಂತ ಹೇಳಿ ಸಂಸದ DK ಸುರೇಶ್ ಅವರು ಹೇಳಿದ್ದಾರೆ. ಟರ್ಮಿನಲ್ 2 ಬಂದಿದ್ದಾರೆ ಅವರು, ಇಲ್ಲ ಅವರು ಪ್ರಯಾಣವನ್ನು ಮಾಡ್ತಿರ್ಬೋದು. ರಿಸಲ್ಟ್ಗೆ ಹತ್ರ ಇದೆ ಈ